ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಪ್ಸಲಾನ್ NFA ನ ಯಾವ ರೀತಿ NFA ಆಗಿ ಕನ್ವರ್ಟ್ ಮಾಡೋದು ಅಂತ ತಿಳ್ಕೊಂತ ಹೋಗೋಣ. ಸೊ ಸಿಂಪಲ್ 4 ಸ್ಟೆಪ್ ಅನ್ನ ಯೂಸ್ ಮಾಡಿಕೊಂಡು ಈಸಿ ಮೆಥಡ್ ಅಲ್ಲಿ ನಾವು ಎಪ್ಸಲಾನ್ NFA ನ NFA ಆಗಿ ಕನ್ವರ್ಟ್ ಮಾಡೋಣ. ಸೊ ಫಸ್ಟ್ ಏನ್ ಮಾಡಿದ್ದಾರೆ, ಅವರ ಪ್ರಾಬ್ಲಮ್ ಅಲ್ಲಿ ಎಪ್ಸಲಾನ್ NFA ಅನ್ನ ಕೊಟ್ಟಿದ್ದಾರೆ. ಎಪ್ಸಲಾನ್ NFA ಅಂದ್ರೇನು, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ನಾವು ಟ್ರಾವರ್ಸ್ ಅಥವಾ ಹೋಗೋದಕ್ಕೋಸ್ಕರ ಎಪ್ಸಲಾನ್ ಅನ್ನ ನಾನು ಇನ್ಪುಟ್ ಸ್ಟ್ರಿಂಗ್ ಆಗಿ ಯೂಸ್ ಮಾಡಿಕೊಂಡ್ರೆ ಅದನ್ನ ಎಪ್ಸಲಾನ್ NFA ಅಂತ ಕರಿತೀವಿ. ಸೊ ಇವಾಗ ಕೊಟ್ಟಿರುವಂತ ಎಪ್ಸಲಾನ್ NFA ಅನ್ನ ನಾನು NFA ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಈ ಎಪ್ಸಲಾನ್ ಗಳನ್ನ ತೆಗೆದಾಕ್ಬೇಕು. ಸೊ ಆ ರೀತಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಮೊದಲನೇ ಸ್ಟೆಪ್ ಎಪ್ಸಲಾನ್ NFA ಟ್ರಾನ್ಸಿಷನ್ ಟೇಬಲ್. ಯಾವುದನ್ನ ಕೊಟ್ಟಿದ್ದಾರೆ ಅದರದ್ದು ಟ್ರಾನ್ಸಿಷನ್ ಟೇಬಲ್ ಅನ್ನ ಬರೀಬೇಕು. ಸೊ ಟ್ರಾನ್ಸಿಷನ್ ಟೇಬಲ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಡೋನ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ತೀವಿ. ಈಗ ನನ್ನಲ್ಲಿ ಇರುವಂತ ಸ್ಟೇಟ್ ಗಳಿವೆವು Q0, Q1 ಮತ್ತೆ Q2. ಸೊ ಈ ಸೈಡ್ ಬರ್ಕೊಳ್ಳಿ, Q0, Q1 ಮತ್ತೆ Q2. ಇದರಲ್ಲಿ ಇನಿಷಿಯಲ್ ಸ್ಟೇಟ್ ಯಾವುದು, Q0. ಸೊ ಇನಿಷಿಯಲ್ ಸ್ಟೇಟ್ ಗೆ ಈ ರೀತಿ ಆರೋ ಮಾರ್ಕ್ ಅನ್ನ ಕೊಡ್ತೀನಿ. ಫೈನಲ್ ಸ್ಟೇಟ್ ಏನಾಗಿರುತ್ತೆ, ಎರಡು ಸರ್ಕಲ್ ಒಳಗಡೆ ಎನ್ಕ್ಲೋಸ್ ಆಗಿರುತ್ತೆ. ಸೊ ಅದನ್ನ ನಾವಿಲ್ಲಿ ಟ್ರಾನ್ಸಿಷನ್ ಟೇಬಲ್ ಅಲ್ಲಿ ಸ್ಟಾರ್ ನ ಯೂಸ್ ಮಾಡಿಕೊಂಡು ಡಿನೋಟ್ ಮಾಡ್ತೀವಿ. ಇನಿಷಿಯಲ್ ಸ್ಟೇಟ್ Q0, ಫೈನಲ್ ಸ್ಟೇಟ್ Q2. ಸೊ ಇವಾಗ ಸ್ಟೇಟ್ ಗಳನ್ನ ಬರೆದ್ವಿ. ಟ್ರಾನ್ಸಿಷನ್ ಆಗೋದಕ್ಕೆ ಯೂಸ್ ಆಗುವಂತ ಇನ್ಪುಟ್ ಗಳನ್ನ ಇಲ್ಲಿ ಬರೀತೀವಿ. ಸೊ ಯಾವ್ಯಾವು, A, B, C ಮತ್ತೆ ಎಪ್ಸಲಾನ್. ಸೊ A, B, C ಮತ್ತೆ ಎಪ್ಸಲಾನ್ ಅನ್ನ ಯೂಸ್ ಮಾಡಿದ್ದೀವಿ. ಸೊ ಇವಾಗ Q0 A ಅನ್ನ ಯೂಸ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದೆ, Q0 ಗೆ ಹೋಗ್ತಾ ಇದೆ. ಸೊ Q0 ಅಂತ ಬರೀತೀವಿ. ನೆಕ್ಸ್ಟ್ Q0 B ಗೆ ಹೋಗ್ತಾ ಇದೆಯಾ, ಇಲ್ಲ. B ಇನ್ಪುಟ್ ಸ್ಟ್ರಿಂಗು Q0 ಇಂದ ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ ಏನಂತ ಬರೀಬೇಕು, ನಲ್. ನಲ್ ಅಂದ್ರೆ ಎಲ್ಲಿಗೂ ಹೋಗ್ತಾ ಇಲ್ಲ ಅಂತ. ಸಿ ನ ಯೂಸ್ ಮಾಡ್ತಾ ಇದೆಯಾ, ಇಲ್ಲ, ನಲ್. ನೆಕ್ಸ್ಟ್ ಎಪ್ಸಲಾನ್ ನ ಯೂಸ್ ಮಾಡ್ತಾ ಇದೆಯಾ Q0, ಎಸ್. ಎಪ್ಸಲಾನ್ ನ ಯೂಸ್ ಮಾಡಿಕೊಂಡು Q1 ಸ್ಟೇಟ್ ಗೆ ಹೋಗ್ತಾ ಇದೆ. ಸೊ Q1. ನೆಕ್ಸ್ಟ್ Q1 ಸ್ಟೇಟ್ A ನ ಯೂಸ್ ಮಾಡ್ತಾ ಇದೆಯಾ, ಇಲ್ಲ. ಸೊ ನಲ್. Q1 ಕೇವಲ B ಮತ್ತೆ ಎಪ್ಸಲಾನ್ ಮಾತ್ರ ಯೂಸ್ ಮಾಡ್ತಾ ಇರೋದು. B ನ ಯೂಸ್ ಮಾಡಿಕೊಂಡು ಸೆಲ್ಫ್ ಲೋ ಅಂದ್ರೆ Q1 ಗೆ ಬರ್ತಾ ಇದೆ ಮತ್ತೆ ಎಪ್ಸಲಾನ್ ಅನ್ನ ಯೂಸ್ ಮಾಡಿಕೊಂಡು Q2 ಹೋಗ್ತಾ ಇದೆ. ಸೊ ಸಿ ನ ಯೂಸ್ ಮಾಡ್ತಾ ಇದೆಯಾ, ಇಲ್ಲ. ಸೊ ನಲ್ ಅಂತ ಬರೀಬೇಕು. ನೆಕ್ಸ್ಟ್ Q2. ಸೊ Q2 ಕೇವಲ ಸಿ ಮಾತ್ರ ಯೂಸ್ ಮಾಡ್ತಾ ಇರೋದು, ಮುಂದ್ಗಡೆ ಹೋಗೋದಕ್ಕೆ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಫೈನಲ್ ಸ್ಟೇಟ್. ಎಪ್ಸಲಾನ್ ಕೂಡ ಯೂಸ್ ಮಾಡ್ತಾ ಇಲ್ಲ, ಕೇವಲ ಸಿ ಮಾತ್ರ. ಸಿ ಅನ್ನ ಯೂಸ್ ಮಾಡಿಕೊಂಡು ಸೆಲ್ಫ್ ಲೋ ಅಂದ್ರೆ Q2 ಸ್ಟೇಟ್ ಗೆ ಹೋಗ್ತಾ ಇದೆ. ಇನ್ನ ಯಾವುದೇ ಇನ್ಪುಟ್ ಸ್ಟ್ರಿಂಗ್ ಅನ್ನ ಅದು ಯೂಸ್ ಮಾಡಿಲ್ಲ. ಸೊ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಯ್ತು. ಏನು, ಎಪ್ಸಲಾನ್ NFA ಟ್ರಾನ್ಸಿಷನ್ ಟೇಬಲ್ ಅನ್ನ ಬರೆದ್ವಿ. ಇವಾಗ ಈ ಎಪ್ಸಲಾನ್ NFA ಟ್ರಾನ್ಸಿಷನ್ ಟೇಬಲ್ ಅಲ್ಲಿ ಇರುವಂತಹ ಪ್ರತಿಯೊಂದು ಸ್ಟೇಟ್ ಗಳಿಗೂ ಅಂದ್ರೆ Q0, Q1, Q2 ಗೆ ನಾವು ಎಪ್ಸಲಾನ್ ಕ್ಲೋಜರ್ ಅನ್ನ ಬರೀಬೇಕು. ಸೊ ಎಪ್ಸಲಾನ್ ಕ್ಲೋಜರ್ ಆಫ್ Q0, ಎಪ್ಸಲಾನ್ ಕ್ಲೋಜರ್ ಆಫ್ Q1, ಎಪ್ಸಲಾನ್ ಕ್ಲೋಜರ್ ಆಫ್ Q2. ಸೊ ಈ ರೀತಿ. ಸೊ ಎಪ್ಸಲಾನ್ ಕ್ಲೋಜರ್ ಅಂದ್ರೆ ಏನು, ಎಪ್ಸಲಾನ್ ಕ್ಲೋಜರ್ ಅಂದ್ರೆ ನಾನು ಇನ್ಪುಟ್ ಸ್ಟ್ರಿಂಗ್ ಅನ್ನಾದ್ರೂ ಯೂಸ್ ಮಾಡಿ ಅಥವಾ ನಾನು ಎಪ್ಸಲಾನ್ ನ ಯೂಸ್ ಮಾಡಿ ಆದಷ್ಟು ದೂರ ಎಲ್ಲಿವರೆಗೂ ಅಂದ್ರೆ ಆದಷ್ಟು ಸ್ಟೇಟ್ ಗಳನ್ನ ನಾನು ಟ್ರಾವರ್ಸ್ ಮಾಡೋದಕ್ಕೆ ನೋಡ್ಬೇಕು. ಸೊ ಇವಾಗ ನೋಡಿ, ನಾನು Q0 ಇಂದ ನೋಡ್ತಾ ಹೋದ್ರೆ ನಾನು A ನ ಯೂಸ್ ಮಾಡಿಕೊಂಡು Q0 ಗೆ ಹೋಗ್ಬೋದು, ಅದರ ಸ್ಟೇಟ್ ಅನ್ನು ಯೂಸ್ ಮಾಡ್ಬೋದು, ಮತ್ತೆ ಎಪ್ಸಲಾನ್ ಯೂಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗ್ಬೋದು ಅಂತ. ಸೊ Q0 ನ ಯೂಸ್ Q0 ಸ್ಟೇಟ್ A ನ ಯೂಸ್ ಮಾಡಿಕೊಂಡು Q0 ಬರ್ಬೋದು. ಸೊ ಏನ್ ಬರೀತೀನಿ, Q0 ಅಂತ ಬರೀತೀನಿ. ನೆಕ್ಸ್ಟ್ ಎಪ್ಸಲಾನ್ ನ ಯೂಸ್ ಮಾಡಿಕೊಂಡು Q1 ಗೆ ಹೋಗ್ಬೋದು, ಹಂಗೆ ಕಂಟಿನ್ಯೂಷನ್ ಅಲ್ಲಿ ಮತ್ತೆ ಎಪ್ಸಲಾನ್ ನ ಯೂಸ್ ಮಾಡಿಕೊಂಡು Q2 ಹೋಗ್ತಾ ಇದೆ. ಸೊ ಏನು, ಎಪ್ಸಲಾನ್ ಯೂಸ್ ಮಾಡ್ಕೊಂಡು ಎಲ್ಲಿವರೆಗೂ ಹೋಗ್ಬೋದು, ಮತ್ತೆ ಸೆಲ್ಫ್ ಲೂಪ್ ಇದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ಏನಾಯ್ತು, Q1 ಗೂ ಹೋಗ್ಬೋದು, Q2 ಗೂ ಹೋಗ್ಬೋದು ಎಪ್ಸಲಾನ್ ನ ಯೂಸ್ ಮಾಡ್ಕೊಂಡು. ಸೊ Q0, Q1 ಮತ್ತೆ Q2 ಎಪ್ಸಲಾನ್ ಕ್ಲೋಜರ್ ಆಫ್ Q0 ಆಯ್ತು. ಈಗ ಎಪ್ಸಲಾನ್ ಕ್ಲೋಜರ್ ಆಫ್ Q1. ಸೊ ಎಪ್ಸಲಾನ್ ಕ್ಲೋಜರ್ ಆಫ್ Q1 ಅಲ್ಲಿ ಸೆಲ್ಫ್ ಲೂಪ್ ಯಾವ್ದಿದೆ, B. ಸೊ B ಇಂದ ನಾನು Q1 ಗೆ ಬರ್ತಾ ಇದ್ದೀನಿ. ಸೊ Q1 ಮತ್ತೆ ಎಪ್ಸಲಾನ್ ಯೂಸ್ ಮಾಡ್ಕೊಂಡು ನಾನು ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗ್ಬೋದು, Q2 ಗೆ ಹೋಗ್ಬೋದು. Q0 ಬರಕ್ಕಾಗಲ್ಲ, ಯಾಕೆ ನೋಡಿ ಆರೋ ಮಾರ್ಕ್ ಹೊರಗಡೆ ಹೋಗ್ತಾ ಇರೋದು, ಹೊರಗಡೆ ಹೋಗ್ತಿರೋ ಆರೋ ಮಾರ್ಕ್ ಅನ್ನ ಯೂಸ್ ಮಾಡ್ಬೇಕು. Q1 ಇಂದ ನಾನು Q2 ಮಾತ್ರ ಹೋಗ್ಬೋದು. ಸೊ Q2. ಸೊ ಇವಾಗ ಎಪ್ಸಲಾನ್ ಕ್ಲೋಜರ್ ಆಫ್ Q1 ಏನಾಯ್ತು, Q1 ಮತ್ತೆ Q2. ನೆಕ್ಸ್ಟ್ ಎಪ್ಸಲಾನ್ ಕ್ಲೋಜರ್ ಆಫ್ Q2. ಸೊ ಸೆಲ್ಫ್ ಲೂಪ್ ಯಾವ್ದಿದೆ, ಸಿ ನ ಯೂಸ್ ಮಾಡಿಕೊಂಡು Q2 ಗೆ ಬರ್ತಾ ಇದ್ದೀನಿ. ಸೊ ಸೆಲ್ಫ್ ಲೂಪ್ Q2 ಮತ್ತೆ ಎಪ್ಸಲಾನ್ ಏನಾದ್ರೂ ಯೂಸ್ ಮಾಡ್ತಾ ಇದೀವಾ, ಇಲ್ಲ. ಸೊ ಏನಾಯ್ತು, ಎಪ್ಸಲಾನ್ ಕ್ಲೋಜರ್ ಆಫ್ Q2 ವಿಲ್ ಬಿ Q2 ಇಟ್ಸ್. ಸೊ ಇವಾಗ ಎರಡನೇ ಸ್ಟೆಪ್ ಆಯ್ತು.
ಮೂರನೇ ಸ್ಟೆಪ್ ಏನು ಅಂತಂದ್ರೆ ನಾವು ಈ ಎಪ್ಸಲಾನ್ ಎನ್ ಎಫ್ ಎನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡ್ತಾ ಇರೋದು ಎನ್ ಎಫ್ ಎಗೆ. ಸೊ ಏನ್ ಮಾಡಬೇಕು, ಎನ್ ಎಫ್ ಎ ಟ್ರಾನ್ಸಿಷನ್ ಟೇಬಲ್ ಅನ್ನ ಬರೀಬೇಕು. ಪ್ರತಿಯೊಂದು ಟ್ರಾನ್ಸಿಷನ್ ಟೇಬಲ್ ಅನ್ನು ಕೂಡ ನಾವು ಡೋ ಇಂದನೇ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇನ್ಪುಟ್ಗಳೇನೇನು ನನಗಿರೋದು, ನನ್ನ ಎನ್ ಎಫ್ ಎ ಟೇಬಲ್ ಅಲ್ಲಿ ಇನ್ಪುಟ್ಗಳೇನು, Q0 Q1 Q2 ಅನ್ನ ನಾನು ಇನ್ಪುಟ್ ಆಗಿ ತಗೋಬೇಕು. Q0 Q1 Q2. ಸೊ ಇಲ್ಲಿ ಒಂದನ್ನ ನೆನ್ಪಿಟ್ಕೊಳ್ಳಿ, ಯಾವ ರೀತಿ ಸ್ಟಾರ್ಟ್ ಸ್ಟೇಟ್ ಫೈನಲ್ ಸ್ಟೇಟ್ ನ ಬರಿಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಕನ್ಫ್ಯೂಷನ್ ಆಗ್ಬಿಟ್ಟು ಇಲ್ಲಿ Q0 ಸ್ಟಾರ್ಟ್ ಸ್ಟೇಟ್ ಇದೆ, ಸ್ಟಾರ್ಟ್ ಸ್ಟೇಟ್, ಇಲ್ಲಿ Q2 ಫೈನಲ್ ಸ್ಟೇಟ್ ಇದೆ, ಫೈನಲ್ ಸ್ಟೇಟ್. ಆ ರೀತಿ ಬರೆಯಂಗಿಲ್ಲ. ನಾವೇನ್ ಮಾಡಬೇಕು, ಇಲ್ಲಿ ಸ್ಟಾರ್ಟ್ ಮತ್ತೆ ಫೈನಲ್ ಸ್ಟೇಟ್ ಬರಿಬೇಕಾದ್ರೆ ನಮ್ಮ ಎಪ್ಸಲಾನ್ ಕ್ಲೋಜರ್ ಗಳನ್ನ ನೋಡ್ಬೇಕು. ಸ್ಟಾರ್ಟಿಂಗ್ ಸ್ಟೇಟ್ Q0 ಅಲ್ವಾ. ಸೊ Q0 ಯಾವ ಯಾವ ಎಪ್ಸಲಾನ್ ಕ್ಲೋಜರ್ ಅಲ್ಲಿ ಇರುತ್ತೆ ಆ ಎಲ್ಲಾ ಸ್ಟೇಟ್ಗಳು ಕೂಡ ಇನಿಷಿಯಲ್ ಸ್ಟೇಟ್ ಆಗಿರುತ್ತೆ. ನೋಡಿ, Q0 ಯಾವ ಎಪ್ಸಲಾನ್ ಕ್ಲೋಜರ್ ಅಲ್ಲಿ ಇದೆ, ಇಲ್ಲಿ ಒಂದ್ಸಲ ಇದೆ, ಅಂದ್ರೆ Q0 ಅಲ್ಲಿ ಮಾತ್ರ ಇದೆ. ಸೊ ಸ್ಟಾರ್ಟ್ ಸ್ಟೇಟ್ Q0 ಆಯ್ತು. ನೆಕ್ಸ್ಟ್ ಫೈನಲ್ ಸ್ಟೇಟ್ ಯಾವ್ಯಾವ್ದಾಗಿರುತ್ತೆ, Q2 ಯಾವ ಯಾವ ಎಪ್ಸಲಾನ್ ಕ್ಲೋಜರ್ ಅಲ್ಲಿ ಇರುತ್ತೆ ಆ ಎಲ್ಲವೂ ಕೂಡ ಏನಾಗಿರುತ್ತೆ, ಫೈನಲ್ ಸ್ಟೇಟ್ ಆಗಿರುತ್ತೆ. ಇಲ್ಲೂ ಕೂಡ Q2 ಇದೆ, ಇಲ್ಲೂ ಕೂಡ Q2 ಇದೆ, ಇಲ್ಲೂ ಕೂಡ Q2 ಇದೆ. ಅಂದ್ರೆ ಏನು, Q0 Q1 Q2 ಮೂರು ಕೂಡ ಫೈನಲ್ ಸ್ಟೇಟ್. ಸೊ ಮೂರಕ್ಕೂ ಕೂಡ ಸ್ಟಾರ್ ಮಾರ್ಕ್ ಅನ್ನ ಯೂಸ್ ಮಾಡಬೇಕು. ಯಾವ ರೀತಿ ಕಂಡು ಹಿಡಿದಿದ್ದು, ಫಸ್ಟ್ Q0 ಇನಿಷಿಯಲ್ ಸ್ಟೇಟ್ ಆಗಿತ್ತಲ್ವಾ. ಸೊ ಅದನ್ನ ಎಪ್ಸಲಾನ್ ಕ್ಲೋಜರ್ ಅಲ್ಲಿ ಯಾವ್ದಕ್ಕಿದೆ ಅಂತ ನೋಡಿ. Q0 ಗೆ ಎಪ್ಸಲಾನ್ ಕ್ಲೋಜರ್ ಅಲ್ಲಿ ಅದಿದೆ. ಸೊ ಏನಾಯ್ತು, ಅದು ಸ್ಟಾರ್ಟ್ ಸ್ಟೇಟ್ ಆಯ್ತು Q0. ನೆಕ್ಸ್ಟ್ ಫೈನಲ್ ಸ್ಟೇಟ್ Q2, ಅದನ್ನ ಎಪ್ಸಲಾನ್ ಕ್ಲೋಜರ್ ಅಲ್ಲಿ ಹುಡುಕಿದಾಗ ಎಲ್ಲಾ ಎಪ್ಸಲಾನ್ ಕ್ಲೋಜರ್ ಅಲ್ಲೂ ಕೂಡ ಇತ್ತು. ಸೊ ಏನ್ ಮಾಡಿದೆ, ಮೂರು ಸ್ಟೇಟ್ ಅನ್ನು ಕೂಡ ಫೈನಲ್ ಸ್ಟೇಟ್ ಅಂತ ರೆಪ್ರೆಸೆಂಟ್ ಮಾಡಿದೆ. ಇಷ್ಟೇ ಸಿಂಪಲ್. ಸೊ ಇವಾಗ ಇನ್ಪುಟ್ ಸ್ಟ್ರಿಂಗ್ ಗಳು ಯಾವ್ಯಾವು, ಎ ಅನ್ನ ಯೂಸ್ ಮಾಡ್ಬೋದು, ಬಿ ಅನ್ನ ಯೂಸ್ ಮಾಡ್ಬೋದು, ಸಿ ಅನ್ನ ಯೂಸ್ ಮಾಡ್ಬೋದು, ಎಪ್ಸಲಾನ್ ಅನ್ನ ಯೂಸ್ ಮಾಡಂಗಿಲ್ಲ. ಇದು ಎಪ್ಸಲಾನ್ ಯೂಸ್ ಮಾಡಿದ್ವಿ, ಎನ್ ಎಫ್ ಎ ಕನ್ವರ್ಟ್ ಮಾಡ್ಬೇಕಾದ್ರೆ ಎಪ್ಸಲಾನ್ ಅನ್ನ ನಾನು ಯೂಸ್ ಮಾಡಂಗಿಲ್ಲ. ಸೊ ಇವಾಗ ಟೇಬಲ್ ಅನ್ನ ಫಿಲ್ ಮಾಡ್ತಾ ಬರೋಣ. ಸೊ ಯಾವ ರೀತಿ, ಸಿಂಪಲ್ ಟ್ರಿಕ್ ಏನು ಅಂತಂದ್ರೆ, ಇಲ್ಲಿ ಏನು ಈ ತರ ಕಾಲಮ್ ವೈಸ್ ಇದೆಯಲ್ಲ ಅದನ್ನ ಫಸ್ಟ್ ಹೋಗಿ ಜಸ್ಟ್ ಕಾಪಿ ಮಾಡಿಬಿಡಿ. ಸೊ ಏನು, ಮೊದಲನೇದು Q0 Q1 Q2, ಎರಡನೇದೇನು Q1 Q2, ನೆಕ್ಸ್ಟ್ ಮೂರನೇದು Q2. ಸೊ ಏನು ಇಲ್ಲಿ ಕಾಲಮ್ ವೈಸ್ ಇತ್ತು ಅದನ್ನ ರೋ ವೈಸ್ ಜಸ್ಟ್ ಕಾಪಿ ಮಾಡಿಬಿಡೋದು. ಯಾವುದೇ ಪ್ರಾಬ್ಲಮ್ ಆಗಿರಲಿ, ಎಪ್ಸಲಾನ್ ಎನ್ ಎಫ್ ಎ ಟು ಎನ್ ಎಫ್ ಎ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿದ್ರು ಫಸ್ಟ್ ಹಿಂಗೆ ಕಾಪಿ ಮಾಡಿಬಿಡಿ. ಈಸಿ, ಸಿಂಪಲ್ ಟ್ರಿಕ್. ನೆಕ್ಸ್ಟ್ Q1 ಅನ್ನ ನೋಡ್ಬೇಕು. Q1 ನ ಏನ್ ನೋಡಬೇಕು, ಎಪ್ಸಲಾನ್ ಕ್ಲೋಜರ್ ಅನ್ನ ನೋಡಬೇಕು ವಿತ್ ರೆಸ್ಪೆಕ್ಟ್ ಟು ಎ. Q1 ಇದೆ, ಎಪ್ಸಲಾನ್ ಕ್ಲೋಜರ್ ಅಲ್ಲಿ ಏನೇನಿದೆ, Q1 ಇದೆ, Q2 ಇದೆ. ಸೊ Q1 ಸ್ಟೇಟ್ ಮತ್ತೆ Q2 ಸ್ಟೇಟ್ ಎಗೆ ಎಲ್ಲೆಲ್ಲಿಗೆ ಹೋಗ್ತಾ ಇದೆ, Q1 ಮತ್ತೆ Q2 ಎಗೆ 5 ಮತ್ತೆ 5 ಅಂದ್ರೆ ನಲ್. ಸೊ ಏನಂತ ಬರೀಬೇಕು, ನಲ್ ಅಂತ ಬರೀಬೇಕು. ನೆಕ್ಸ್ಟ್ Q1 ಸ್ಟೇಟ್. ಸೊ Q1 ಸ್ಟೇಟ್ ಅಂತಂದ್ರೆ ಅದರ ಎಪ್ಸಲಾನ್ ಕ್ಲೋಜರ್ ಅಲ್ಲಿ Q1 ಮತ್ತೆ Q2 ಇದೆ. ಸೊ Q1 Q2 ಎರಡನ್ನೂ ನೋಡಬೇಕು ವಿತ್ ರೆಸ್ಪೆಕ್ಟ್ ಟು ಬಿ. ಸೊ ಬಿ ಕಾಲಮ್ ಅನ್ನ ನೋಡಿ, Q1 Q1 ಹೋಗ್ತಾ ಇದೆ, Q2 5 ಹೋಗ್ತಾ ಇದೆ. ಸೊ Q1 ಅಂತ ಬರೀಬೇಕು, 5 ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸಿ ಗೆ ಎಲ್ಲಿಗೆ ಹೋಗ್ತಾ ಇದಾವೆ, Q1 ಮತ್ತೆ Q2, ಯಾಕಂದ್ರೆ ಎಪ್ಸಲಾನ್ ಕ್ಲೋಜರ್ ಅಲ್ಲಿ ಇರೋ Q1 ಸ್ಟೇಟ್ ಅಲ್ಲಿ. ಸೊ ಎಲ್ಲಿಗೆ ಹೋಗ್ತಾ ಇದೆ, ಸಿ ಅಲ್ಲಿ Q2 ಮತ್ತೆ 5 ಹೋಗ್ತಾ ಇತ್ತು. ಸೊ Q2 ನ ಬರೆದ್ರೆ ಸಾಕು. ನೆಕ್ಸ್ಟ್ Q2 ಸ್ಟೇಟ್. ಸೊ Q2 ಸ್ಟೇಟ್ ಏನ ಎಪ್ಸಲಾನ್ ಕ್ಲೋಜರ್ ಅಲ್ಲಿ ಕೇವಲ Q2 ಸ್ಟೇಟ್ ಮಾತ್ರ ಇದೆ. ಸೊ Q2 ನ ನೋಡ್ತಾ ಹೋದಾಗ ಎ ಗೆ ಎಲ್ಲಿಗೆ ಹೋಗ್ತಾ ಇದೆ, 5 ಹೋಗ್ತಾ ಇದೆ, ಬಿ ಗೆ ಎಲ್ಲಿಗೆ ಹೋಗ್ತಾ ಇದೆ, 5 ಅಂದ್ರೆ ನಲ್ ಅಂತ ಅರ್ಥ. ನೆಕ್ಸ್ಟ್ ಸಿ ಗೆ ಎಲ್ಲಿಗೆ ಹೋಗ್ತಾ ಇದೆ, Q2 ಸ್ಟೇಟ್. ಸೊ ಆಯ್ತಲ್ವಾ, ಈಸಿ, ಸಿಂಪಲ್. ಏನ್ ಮಾಡಬೇಕು, ಫಸ್ಟ್ ಇಲ್ಲಿ ಏನಿತ್ತು ಕಾಲಮ್ ವೈಸ್ ಅದನ್ನ ಫಸ್ಟ್ ರೋ ಅಲ್ಲಿ ಕಾಪಿ ಮಾಡ್ಬಿಡೋದು. ನೆಕ್ಸ್ಟ್ Q1 ಅಂತ ಬಂದಾಗ Q1 ಇನ ಕ್ಲೋಜರ್ ಅನ್ನ ನೋಡ್ಬೇಕು, ಎಪ್ಸಲಾನ್ ಕ್ಲೋಜರ್. Q1 ಸ್ಟೇಟ್ ಇದೆ, Q2 ಸ್ಟೇಟ್ ಇದೆ. ಆ ಎರಡು ಸ್ಟೇಟ್ ಅನ್ನು ಕೂಡ ಕಂಪೇರ್ ಮಾಡ್ತಾ ಎ ಗೆ ಎಲ್ಲಿಗೆ ಹೋಗ್ತಾ ಇದೆ, ಬಿ ಗೆ ಎಲ್ಲಿಗೆ ಹೋಗ್ತಾ ಇದೆ, ಸಿ ಗೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ಬರೀತಾ ಹೋಗ್ಬೇಕು. ಸೊ ಫೋರ್ತ್ ಸ್ಟೆಪ್ ಎನ್ ಎಫ್ ಎ ಡಯಾಗ್ರಾಮ್. ಸೊ ಎನ್ ಎಫ್ ಎ ಡಯಾಗ್ರಾಮ್ ಅನ್ನ ಬರೀಬೇಕಾದ್ರೆ ನನ್ನ ಸ್ಟೇಟ್ಗಳು ಯಾವ್ಯಾವು, Q0 Q1 Q2. ಸೊ Q0 Q1 ಮತ್ತೆ Q2. ಸೊ ಎಲ್ಲವೂ ಕೂಡ ಫೈನಲ್ ಸ್ಟೇಟ್ಗಳು. ಸೊ ಅಂದ್ರೆ ಎರಡು ಸರ್ಕಲ್ ನ ಒಳಗಡೆ ರೆಪ್ರೆಸೆಂಟ್ ಆಗಿರ್ಬೇಕು. ನೆಕ್ಸ್ಟ್ Q0 ಸ್ಟೇಟು ಇನಿಷಿಯಲ್ ಸ್ಟೇಟ್. ಇವಾಗ Q0 ಎ ಅನ್ನ ಕೊಟ್ಟ ಎಲ್ಲಿಗೆ ಹೋಗ್ತಾ ಇದೆ, Q0 ಹೋಗ್ತಾ ಇದೆ, Q1 ಗೆ ಹೋಗ್ತಾ ಇದೆ, Q2 ಹೋಗ್ತಾ ಇದೆ. ಸೊ ಎ ಅನ್ನ ಕೊಟ್ಟಾಗ Q0 ಹೋಗ್ತಾ ಇದೆ, ಎ ಅನ್ನ ಕೊಟ್ಟಾಗ Q1 ಗೆ ಹೋಗ್ತಾ ಇದೆ, ಎ ಅನ್ನ ಕೊಟ್ಟಾಗ Q2 ಕೂಡ ಹೋಗ್ತಾ ಇದೆ. ಸೊ ಇವಾಗ ಏನಾಯ್ತು, Q0 ಗೆ ಎ ಅನ್ನ ಕೊಟ್ಟರೆ Q0 ಗೂ ಹೋಗುತ್ತೆ, Q1 ಗೂ ಹೋಗುತ್ತೆ, Q2 ಗೂ ಹೋಗುತ್ತೆ. ನೆಕ್ಸ್ಟ್ ಬಿ ಅನ್ನ ಕೊಟ್ಟರೆ Q1 ಮತ್ತೆ Q2 ಹೋಗುತ್ತೆ. ಸೊ ಕಾಮಾ ಬಿ ಅಂತ ಬರೀಬಹುದು. ಸೊ ಬಿ ಅನ್ನ ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ, Q0 ಗೆ ಬಿ ಕೊಟ್ಟರೆ Q1 ಗೆ ಹೋಗುತ್ತೆ,
Q0ಗೆ ಬಿ ಕೊಟ್ಟರೆ Q2ಗೂ ಕೂಡ ಹೋಗುತ್ತೆ. ನೆಕ್ಸ್ಟ್ ಸಿ ಅನ್ನು ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ Q2ಗೆ. ಸೊ ಸಿ ಅನ್ನು ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ Q0ಗೆ, ಸಿ ಅನ್ನು ಕೊಟ್ಟರೆ Q2ಗೆ ಹೋಗುತ್ತೆ. ಸೊ ಆ ರೀತಿ ಬರೀತಾ ಹೋಗ್ಬೇಕು. ನೆಕ್ಸ್ಟ್ Q1ಗೆ ಎ ಕೊಟ್ಟರೆ 5 ಅಂದರೆ ಬರೆಯುವಂಥ ಅವಶ್ಯಕತೆ ಇಲ್ಲ. Q1ಗೆ ಬಿ ಕೊಟ್ಟರೆ Q2. ಸೊ ಅಂದರೆ ಸೆಲ್ಫ್ ಲೂಪ್. ಸೊ ಬಿ ಕೊಟ್ಟರೆ ಸೆಲ್ಫ್ ಲೂಪ್ ಆಯಿತು. ನೆಕ್ಸ್ಟ್ Q1ಗೆ ಸಿ ಕೊಟ್ಟರೆ Q2ಗೆ ಹೋಗ್ತಾ ಇದೆ. Q1ಗೆ ಸಿ ಅನ್ನು ಕೊಟ್ಟರೆ Q2ಗೆ. ನೆಕ್ಸ್ಟ್ Q2ಗೆ ಎ ಅನ್ನು ಕೊಟ್ಟರೆ 5 ಅಂದರೆ ಬರೆಯುವಂಥ ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ 5 ಇದೆ, ಬರೆಯುವಂಥ ಅವಶ್ಯಕತೆ ಇಲ್ಲ. Q2ಗೆ ಸಿ ಅನ್ನು ಕೊಟ್ಟರೆ Q2ಗೆ ಹೋಗ್ತಾ ಇದೆ ಅಂದರೆ ಸೆಲ್ಫ್ ಲೂಪ್. Q2ಗೆ ಸಿ ಅನ್ನು ಕೊಟ್ಟರೆ Q2. ಸೊ ಸಿಂಪಲ್ ನೋಡಿ, 4 ಸ್ಟೆಪ್: ಎಪ್ಸಿಲಾನ್ NFA ಟ್ರಾನ್ಸಿಷನ್ ಟೇಬಲ್, ಎಪ್ಸಿಲಾನ್ ಕ್ಲೋಜರ್, NFA ಟೇಬಲ್, NFA ಡಯಾಗ್ರಾಮ್. ಇಷ್ಟೇ ಸಿಂಪಲ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾಕಂದರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ಕಾನ್ಸೆಪ್ಟ್ ಈಸಿ ಆಗ್ತಾ ಹೋಗುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.